ಕೊಡಗಿನ ಮಾಜಿ ಸೈನಿಕರಿಗೆ ನಿವೇಶನ ಹಾಗೂ ಜಮೀನು ಒದಗಿಸುವಂತೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಘಟಕದಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಮಡಿಕೇರಿಯ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಸೋಮಶೇಖರ್ ಅವರನ್ನು ಭೇಟಿಯಾದ ಸಂಘದ ಪದಾಧಿಕಾರಿಗಳು ಮಾಜಿ ಸೈನಿಕರ ಸಮಸ್ಯೆ ಹಾಗೂ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಶೀಘ್ರವೇ ಜನಪ್ರತಿನಿಧಿಗಳೊಂದಿಗೆ ಮಾಜಿ ಸೈನಿಕರ ಸಭೆ ಕರೆದು ನಿವೇಶನದ ಕುರಿತಾಗಿ ಚರ್ಚಿಸಲಾಗುವುದು ಎಂದು ಡಿಸಿ ಭರವಸೆ ನೀಡಿದರು. 3,000ಕ್ಕಿಂತ ಅಧಿಕ ಅಪ್ಲಿಕೇಶನ್ ಸೈನಿಕ್ ಬೋರ್ಡ್ ಥ್ರೂ ಜಿಲ್ಲಾ ಕಚೇರಿಗೆ ನಾವು ಕೊಟ್ಟಿದ್ದೇವೆ ಸರ್. ಗೌರ್ಮೆಂಟ್ ಲ್ಯಾಂಡ್ ಎಲ್ಲ ಏನು ಮಾಡೋಣ ಸರ್ಕಾರ ಪ್ರಾಬ್ಲಮ್. ಲೋಕಾಯುಕ್ತ ಇಸ್ ಆಲ್ಸೋ ವೆರಿ ಕೀನ್ಲಿ ಮಾನಿಟರಿಂಗ್. ಹೌದು ಸರ್. ನಮ್ಮಲ್ಲಿ ಸಮಸ್ಯೆ ಆಗ್ತಾ ಇರೋದು ಮೇಜರ್ ಏನಂದರೆ ಗೌರ್ಮೆಂಟ್ ಲ್ಯಾಂಡ್ ಇಲ್ಲ. ಸೊ ಸಮ ಏನೋ ಒಂದು ಮಾಡಿದ್ರು ಕೂಡ ಸೂಟಬಲ್ ಲೊಕೇಶನಲ್ಲಿ ಇಲ್ಲ. ಎಲ್ಲೋ ತಗೊಂಡು ಎಲ್ಲೋ ಕೊಡೋದಕ್ಕೂ ಆಗಲ್ಲ ಅಲ್ವೇ. ವಿತಿನ್ ದಿ ಟೌನ್ ಲಿಮಿಟ್ಸು ಅಡ್ಜೈನಿಂಗ್ ದಿ ಟೌನ್ ಲಿಮಿಟ್ಸು ಎಲ್ಲ ಅಕಾಮಿಡೇಷನ್ ಮಾಡಬೇಕಾಗ್ತದೆ. ಸುಮ್ಮನೆ ಎಲ್ಲ ಕಾಡು ಅಲ್ಲಿಗೆ ಏನು ಇದೇ ಇರಲ್ಲ, ನಿಮಗೆ ರೋಡೇ ಇರೋದು, ಅಪ್ರೋಚ್ ರೋಡೇ ಇರೋದು. ದೇರ್ ಇಸ್ ನೋ ಪಾಯಿಂಟ್ ಇನ್ ಅಲಾಟಿಂಗ್ ದಿ ಲ್ಯಾಂಡ್ ಅಲ್ವೇ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ವಿಲ್ ಕಾಲ್ ಅ ಸಪ್ರೇಟ್ ಮೀಟಿಂಗ್, ವಿಲ್ ಡಿಸ್ಕಸ್. ಈಗ ಒಂದೇ ಅಲ್ಲ, ಬೇರೆ ಏನೇನು ಇಶ್ಯೂಸ್ ಇದೆ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಸಿಟ್ ಟುಗೆದರ್. ಅದೇ ಥರ ಸರ್, ನಮಗೆ ಜನಪ್ರತಿನಿಧಿ ಶಾಸಕರು ಮತ್ತು ಸಂಸದರು ಮತ್ತು ಉಸ್ತುವಾರಿಯೊಂದಿಗೆ ಒಂದು ಸಲ ಮೀಟಿಂಗ್ ಮಾಡಿದ್ದೆ ಸರ್ ನಾವು 2023ರಲ್ಲಿ ಸರ್. ಅದರಿಂದ ಒಳ್ಳೆಯ ಒಂದು ರಿಸಲ್ಟ್ ಬಂದಿದೆ. ಅದೇ ಥರ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರ್ ಮಾನ್ಯ ಸಾತೀರ್ದಾರು, PDO ಮತ್ತು ಆಡಳಿತ ವ್ಯವಸ್ಥೆ ಎಲ್ಲರೂ ಸೇರ್ಕೊಂಡು ನಾವು ಮಾಡಿದಾಗ ಸಮಸ್ಯೆಗಳು ಸುಮಾರು ಅವತ್ತು ಅಲ್ಲೇ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದಕ್ಕೆ PDO ಎಲ್ಲ ಬದಲು ರಿಕ್ವೆಸ್ಟ್ CEO ಇಸ್ ಆಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹೆಡ್ಸ್ ಈಸ್ ಹೆಡೆಡ್ ಬೈ CEO. ಕಾಲ್ CEO ಆಲ್ಸೋ ಕೂತ್ಕೊಳ್ಳೋಣ, ವರ್ಕ್ ಇಟ್ ಔಟ್. ಏನೋ ಒಂದು ಮಾಡೋಣ ಪಾಸಿಟಿವ್. ಬೇರೆ ಫಸ್ಟ್ ಪ್ರಿಫರೆನ್ಸು ಮಾಜಿ ಸೈನಿಕರಿಗೆ. ಥ್ಯಾಂಕ್ ಯು. ರಾಮನಗರ ಸರ್ ತುಂಬ ಕೂತ್ಕೊಂಡಿದ್ದಾರೆ ಸರ್, ಏನೋ ಒಂದು ಮಾಡಬೇಕು. ಅಲ್ಲ ಅದು ಮಾಡೋಣ, ಮಾತಾಡೋಣ. ಇದು ಸಪ್ರೇಟ್ ಮೀಟಿಂಗ್. ಸಮಾಜಕ್ಕೆ ಇಲ್ಲಿ ಕೊಡಗಿನಲ್ಲಿ ಸುಮಾರು ಘಟನೆಗಳೇ ಆಗಿದೆ ಅವ್ರ ಕಡೆಯಿಂದ. ಅವ್ರನ್ನ ಫೈನಲ್ ಮಾಡೋಕ್ಕಾಗ್ತಿಲ್ಲ ಯಾರು ಅಂತ ಡಿಸ್ಕಸ್ ಮಾಡ್ತೀವಿ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಸುಧೀರ್, ಮಾಜಿ ಸೈನಿಕರಿಗೆ ನಿವೇಶನಕ್ಕಾಗಿ 2022ರಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಅದರ ಪ್ರಗತಿಯ ಬಗ್ಗೆ ವಿಚಾರಿಸಲು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿರುವುದಾಗಿ ತಿಳಿಸಿದರು. ಜಿಲ್ಲಾಧಿಕಾರಿಗಳಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಎಂದರು. ಕೊಡಗಿನಲ್ಲಿ ಬಾಂಗ್ಲಾ ನುಸುಳುಕೋರರಿರುವ ಸಾಧ್ಯತೆ ಇರೋದ್ರಿಂದ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಬೇಕು, ಅಂತಹವರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸುಧೀರ್ ಒತ್ತಾಯಿಸಿದರು. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಯವರನ್ನ ಭೇಟಿ ಮಾಡಲು ಕಾರಣ, ನಾವು 2022ರಲ್ಲಿ ನಿವೇಶನ ಮತ್ತು ಜಮೀನಿಗೆ ಅಪ್ಲಿಕೇಶನ್ ಹಾಕಿದ್ದು, ಅದರ ಪ್ರಗತಿ ಬಗ್ಗೆ ವಿಚಾರಣೆ ಮಾಡೋಕ್ಕೆ ಬಂದಿದ್ದು. ಮಾನ್ಯ ಜಿಲ್ಲಾಧಿಕಾರಿಯವರು ಸಂಪೂರ್ಣ ಬೆಂಬಲ ಸೂಚಿಸುವುದರೊಂದಿಗೆ ಉತ್ತಮವಾದ ಸಲಹೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳೊಂದಿಗೆ ನಮ್ಮ ಒಂದು ಸಭೆ ಕರೆಯುವಂಥ ಒಂದು ಭರವಸೆ ನೀಡಿದ್ದಾರೆ. ಅದು ಆದಷ್ಟು ಬೇಗ ಆಗಲಿ ಅಂತ ನಾವು ಜಿಲ್ಲಾಧಿಕಾರಿ ಹತ್ರ ನಾವು ಪುನಃ ಮನವಿ ಮಾಡ್ತೀವಿ. ಅದೇ ಥರ ಕೊಡಗಿನವರು ಬಿಟ್ಟು ಅಥವಾ ಬಾಂಗ್ಲಾದೇಶಿಗಳು ನುಸುಳುಕೋರರು ಅಂತ ಹೇಳ್ಬೋದು, ಅಂಥವ್ರನ್ನ ಆದಷ್ಟು ಅವ್ರ ಬಗ್ಗೆಯೂ ನಾವು ಚಿಂತೆ ವ್ಯಕ್ತಪಡಿಸಿದ್ವಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ. ಅವ್ರನ್ನೂ ಇದರ ಬಗ್ಗೆ ಕಾನೂನು ಕ್ರಮ ಏನುಂಟು ಅದರ ತಗೊಳ್ತೀವಿ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಒಂದು ಒಗ್ಗಟ್ಟಾಗಿ ಸೈನಿಕರ ಪರವಾಗಿ ಮತ್ತು ಸೈನಿಕರ ಒಳಿತಿಗಾಗಿ ಕೆಲಸ ಮಾಡುವಂಥ ಸಂಘ ಅಂತ ಹೇಳೋಕ್ಕೆ ನನಗೆ ಇಚ್ಛೆ. ಈ ಸಂದರ್ಭ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಘಟಕದ ಪದಾಧಿಕಾರಿಗಳು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.